RSS 100ನೇ ವರ್ಷ ಆಚರಣೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ದೇಶ ವಿದೇಶಗಳಲ್ಲಿ ಅದರ ಪ್ರಾಮಾಣಿಕತೆ ಬಗ್ಗೆ, ಹಿಂದುತ್ವದ ಬಗ್ಗೆ, ರಾಷ್ಟ್ರಭಕ್ತಿಯ ಬಗ್ಗೆ ಸಾಕಷ್ಟು ಪ್ರಶಂಸೆಗಳು ಬರ್ತವೆ. ಇದನ್ನು ಸಹಿಸಲಾರದೆ ಕೆಲವು ಪುಡಿ ರಾಜಕಾರಣಿಗಳು, ಚಿಲ್ಲರೆ ರಾಜಕಾರಣಿಗಳು, ಪ್ರಿಯಾಂಕಾ ಖರ್ಗೆ, ಹರಿಪ್ರಸಾದ್ ಅಂತವರು ಹುಚ್ಚು ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಸೂರ್ಯನ ಮೇಲೆ ಉಗಿದ್ರೆ ವಾಪಸ್ ತನ್ನ ಮೈ ಮೇಲೆ ಬೀಳುತ್ತೆ ಅನ್ನೋಂಥ ಕಲ್ಪನೆ ಇಲ್ಲದೆ ಇರೋಂಥ ಈ ಪುಡಿ ರಾಜಕಾರಣಿಗಳು. ಆನೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ನಾಯಿಗಳು ಬೊಗಳಿದ್ರೆ ಏನೂ ಆಗಲ್ಲ. ಇವತ್ತು ಪ್ರಪಂಚದಲ್ಲಿ ಅತಿ ದೊಡ್ಡ ಸಂಘಟನೆ ಮೊದಲನೇ ಸ್ಥಾನದಲ್ಲಿರೋದೇ RSS. ಅದರ ಸಮಾಜ ಸೇವೆ ಇದನ್ನೆಲ್ಲ ಗುರುತಿಸಿ ಕೇವಲ ಹಿಂದೂಸ್ತಾನ್ ಅಲ್ಲ, ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ RSS ಬಗ್ಗೆ ಪ್ರಶಂಸೆ ಬಂದಿರೋದು ನಾವು ಕಾಣ್ತಾ ಇದ್ದೇವೆ. ಇವತ್ತು ದೇಶದ ಮೂಲೆ ಮೂಲೆಯಲ್ಲಿ ಸಂಘದ ವಿಶ್ವರೂಪಿ ದರ್ಶನ ಆಗ್ತಾ ಇದೆ. ಪ್ರತಿ ತಾಲೂಕಲ್ಲೂ ಕೂಡ ಸ್ವಯಂ ಸೇವಕರ ಬೃಹತ್ ಪ್ರದರ್ಶನಗಳಾಗ್ತಾ ಇದೆ. ಕೋಟಿ ಕೋಟಿ ಯುವಕರು ಯುವತಿಯರು ಈ ಸಂಘಟನೆಯಲ್ಲಿ ಸೇರಿ ಈ ದೇಶವನ್ನು ಉಳಿಸ್ತೇವೆ ಈ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ಸಹಿಸಲಾರದೇ ಈ ರೀತಿ ಹುಚ್ಚು ಹೇಳಿಕೆಗಳು, ನಿಷೇಧ ಮಾಡ್ತೇವೆ ಅಥವಾ ಸರ್ಕಾರಿ ಜಾಗಗಳನ್ನು ಶಾಖೆ ನಡೆಸಕ್ಕೆ ಕೊಡಲ್ಲ, ಬೈಠಕ್ ನಡೆಸಕ್ಕೆ ಕೊಡಲ್ಲ, ಈ ರೀತಿ ಮುಖ್ಯಮಂತ್ರಿಗಳಿಗೆ ಪತ್ರ. ಮುಖ್ಯಮಂತ್ರಿಗಳಾದರೂ ಕೂಡ ಆ ಪತ್ರವನ್ನು ಹರಿದು ಬಿಸಾಕಬೇಕಾಗಿತ್ತು. ಅದು ಬಿಟ್ಟು ಅವರು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತೇಳಿ ಕಾರ್ಯದರ್ಶಿ ಕಳಿಸಿದ್ದಾರೆ. ಕೋರ್ಟ್ ಈಗಾಗಲೇ ಸ್ಪಷ್ಟ ಮಾಡಿದೆ RSS ಬಗ್ಗೆ, ಇದು ಯಾವುದೇ ಕೋಮು ಸಂಘಟನೆ ಅಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಹಿಂದುತ್ವ ಅಂತಿದ್ದಂಗೆ ಸಮಾಜದ ದಿನನಿತ್ಯದ ನಡವಳಿಕೆಗಳು, ಎಲ್ಲ ವರ್ಗಗಳು ಕೂಡ ಜೀವನ ಮಾಡೋಂಥ ಒಂದು ಪದ್ಧತಿ, ಇದು ಹಿಂದುತ್ವ. ಇದೇ ಅಂಶವನ್ನು ಇಟ್ಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಬೆಳೆಸ್ತಾ ಇದೆ. ಇದನ್ನು ನಡೆಸಕ್ಕೆ ಕೊಡಲ್ಲ, ಇದು ಬೆಳೆಯಕ್ಕೆ ಕೊಡಲ್ಲ. ಇವನು ಯಾವನ್ರಿ ಇವನು ಹೇಳೋನು? ಪ್ರಿಯಾಂಕಾ ಖರ್ಗೆ, ಹರಿಪ್ರಸಾದ್ ಕೋಳಿ ಕೇಳಿ ಮಸಾಲೆ ಅರಿತೀವ ನಾವು? ನಾಗಾಲ್ಯಾಂಡ್, ಮಿಜೋರಾಂ ಅಂತ ಜಾಗದಲ್ಲೂ ಕೂಡ ಸಾಕಷ್ಟು ಮತಾಂತರ ಆಗಂಥ ಪರಿಸ್ಥಿತಿ ಇದ್ದಾಗ ಅಲ್ಲಿ ಹೋಗಿ ಮತಾಂತರವನ್ನು ತಡೆದು ಹಿಂದುತ್ವವನ್ನು ಜಾಗೃತಿ ಮಾಡಿರೋಂಥ ಸಂಘಟನೆ RSS. ಇಬ್ಬರು ಪ್ರಧಾನಮಂತ್ರಿಗಳನ್ನು ಕೊಟ್ಟಂಥ RSS, ವಾಜಪೇಯಿ ಮತ್ತು ನರೇಂದ್ರ ಮೋದಿ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು, ಆಗಿನ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು
ಈ ರೀತಿ ಅತಿ ಉನ್ನತ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಗಳು RSS ಇಂದ ಬಂದವರು. ಅವ್ರ ಬಗ್ಗೆ ಇವತ್ತು ದೇಶ ವಿದೇಶಗಳಲ್ಲಿ ಅತಿ ಹೆಚ್ಚು ಗೌರವ ಬಂದಿದೆ. ಅವರಿಂದ ಭಾರತ್ ಮಾತೆಗೂ ಗೌರವ ಜಾಸ್ತಿ ಆಗಿದೆ. ಏನು ದೇಶ ವಿಭಜನೆ ಮಾಡಿದ್ರು ಕಾಂಗ್ರೆಸ್ಸಿಗರು, ಗುಲಾಮಗಿರಿಗಳ ಸಂಕೇತ ಏನು ಉಳಿದಿತ್ತೋ ಅದನ್ನೆಲ್ಲವೂ ಕೂಡ ಇವತ್ತು ಒಂದೊಂದೇ ನಿರ್ನಾಮ ಆಗ್ತಾ ಇದೆ. ರಾಮ ಜನ್ಮಭೂಮಿ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು, ಆರ್ಟಿಕಲ್ 370 ಕಿತ್ತಾಕಿದ್ರು, ಏಕರೂಪದ ನಾಗರಿಕ ಸಂಹಿತೆ, ಕಾಮನ್ ಸಿವಿಲ್ ಕೋಡ್ ಇದನ್ನು ತಂದರು. ಇದೆಲ್ಲ ತಂದಿದ್ದು ಯಾರು? RSSನ ಮೈದಾನದಲ್ಲಿ ಆಟ ಬಂದ ಯುವಕರು. ಐವತ್ತಾರು ಸಂಘಟನೆಗಳಿದೆ RSS ಇಂದ ಪ್ರೇರಿತ ಆಗಿರೋಂಥ ಸಂಘಟನೆಗಳು. ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ವಿದ್ಯಾರ್ಥಿ ಪರಿಷತ್ ಇರ್ಬೋದು, ವನವಾಸಿ ಕಲ್ಯಾಣ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಮಜ್ದೂರ್ ಸಂಘ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಕೂಡ ಶುದ್ಧೀಕರಣ ಆಗಬೇಕು ಅನ್ನೋಂಥ ಪ್ರಯತ್ನ RSS ಪ್ರೇರಿತ ಸಂಘಟನೆಗಳಿಂದ ಆಗ್ತಾ ಇದೆ. ಮೊನ್ನೆ ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ, 300-400 ಕೋಟಿ ರೂಪಾಯಿ ಖರ್ಚು ಮಾಡಿ RSS ಕಚೇರಿ ಕಟ್ತಾ ಇದ್ದಾರೆ. ಎಲ್ಲಿಂದ ಬಂತು ದುಡ್ಡು? ಕೋಟಿ ಕೋಟಿ ಸ್ವಯಂ ಸೇವಕರು ಟ್ರಸ್ಟ್ಗಳು ಮಾಡಿ ಆ ಟ್ರಸ್ಟ್ಗಳು ಹಣ ಕೊಡ್ತಾರೆ. ಆ ಟ್ರಸ್ಟಿನ ಮುಖಾಂತರ ಸಂಸ್ಥೆಗಳು ನಡೀತಾ ಇದೆ. ಸೇಲ್ಸ್ ಟ್ಯಾಕ್ಸ್, ಕಮರ್ಷಿಯಲ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಕಲ್ಪನೆಯೇ ಇಲ್ಲ ಪ್ರಿಯಾಂಕಾ ಖರ್ಗೆ ಮಂತ್ರಿಗೆ. 300-400 ಕೋಟಿ ರೂಪಾಯಿ ಇದ್ದಕ್ಕಿದ್ದಂಗೆ ಯಾರು ಎಲ್ಲೆಲ್ಲ ಸುರಿಯೋಕ್ಕೆ ಬರಲ್ಲ. ಎಲ್ಲ ಕಾನೂನುಬದ್ಧವಾಗಿ ಅಕೌಂಟಲ್ಲೇ ಟ್ರಸ್ಟ್ಗಳು ಮಾಡಿ ಆ ಟ್ರಸ್ಟ್ಗಳಿಗೆ ನಿಜ ಸಾವಿರಾರು ಕೋಟಿ ರೂಪಾಯಿನಷ್ಟು ಸೇವಾ ಚಟುವಟಿಕೆಗಳು ಬಳಸೋದಕ್ಕೆ ಟ್ರಸ್ಟ್ಗಳು ಮಾಡಿಕೊಂಡು ಅದ್ರ ಮುಖಾಂತರ ಕಾರ್ಯಾಲಯಗಳು ಕಟ್ತಾ ಇದ್ದೇವೆ. ಸಾಕಷ್ಟು ಕಡೆ ಆಸ್ಪತ್ರೆಗಳು ಕಟ್ಟಿದೆ, ಸಾಕಷ್ಟು ಕಡೆ ವಿದ್ಯಾಸಂಸ್ಥೆಗಳು ಕಟ್ಟಿದೆ. ಭಾರತೀಯ ಸಂಸ್ಕೃತಿ ಆ ವಿದ್ಯಾಸಂಸ್ಥೆಗಳ ಮುಖಾಂತರ ಹರಡಿಸಬೇಕು ಅನ್ನೋಂಥ ಪ್ರಯತ್ನ ನಡೀತಾ ಇದೆ. ಈ ಪ್ರಿಯಾಂಕಾ ಖರ್ಗೆಗೆ ಏನೂ ಕಲ್ಪನೆ ಇಲ್ಲ, ಹರಿಪ್ರಸಾದ್ಗೂ ಏನೂ ಕಲ್ಪನೆ ಇಲ್ಲ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೆ ಸಂತೃಪ್ತಿ ಪಡಿಸಬೇಕು ಅನ್ನೋಂಥ ಒಂದೇ ಉದ್ದೇಶಕ್ಕೆ RSS ಅನ್ನು ಟೀಕೆ ಮಾಡೋದು. ಈ ರೀತಿ RSS ಅನ್ನು ಟೀಕೆ ಮಾಡಿ 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 ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಕಳ್ಕೊಂಡಾಯಿತು. ಯಾಕೆ ಕಾರಣ? ರಾಷ್ಟ್ರೀಯತೆಯನ್ನು ಜಾಗೃತಿ ಮಾಡ್ತಾ ಇರೋಂಥ, ಹಿಂದುತ್ವದ ಜಾಗೃತಿ ಮಾಡ್ತಾ ಇರೋಂಥ RSS ಮುಖಾಂತರ ಸ್ವಯಂ ಸೇವಕರು ರಾಷ್ಟ್ರಭಕ್ತ ಸಂಘಟನೆಗಳಿಗೆ ಬೆಂಬಲ ಕೊಡ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ನಿರ್ನಾಮ ಆಗ್ತಾ ಇದೆ, ಭಾರತೀಯ ಜನತಾ ಪಾರ್ಟಿ ಬೆಳೀತಾ ಇದೆ. ನಿಮ್ಗೇನು ಬೇಕು ಹೇಳಿ ಅಕೌಂಟು ಕೊಡಕ್ಕೆ ತಯಾರಿದ್ದೀವಿ. ಇವ್ರ ಮಕ್ಕಳನ್ನ ಮೊಮ್ಮಕ್ಕಳನ್ನ RSS ಕಳಿಸ್ತಾರಾ? ಇವ್ರ ಮಕ್ಕಳನ್ನ ಮೊಮ್ಮಕ್ಕಳನ್ನ ವಿದೇಶಕ್ಕೆ ಕಳಿಸ್ತಾರೆ. ಈ ಮಾತುಗಳೆಲ್ಲ ಹೇಳ್ಯಾರೆ. ಬಹಳ ಸಿಲ್ಲಿ. ನಾವೆಲ್ಲರೂ ಕೂಡ ನನ್ನ ಮಕ್ಕಳು ಮೊಮ್ಮಕ್ಕಳು ನಾವೆಲ್ಲರೂ RSSನಲ್ಲಿ ಇದ್ದೀವಿ. ನೆನ್ನೆ ರೂಟ್ ಮಾರ್ಚಲ್ಲಿ ನನ್ನ ಮೊಮ್ಮಗ ಎಲ್ಲರೂ ಭಾಗವಹಿಸಿದ್ರು. ಆ ಫೋಟೋಗಳು ಕೂಡ ನಿಮಗೆ ಕಳಿಸಿದೆ. ನಾನು ಅದಕ್ಕೋಸ್ಕರ RSSನ ಚಟುವಟಿಕೆಗಳನ್ನು ನಿಲ್ಲಿಸೋ ಪ್ರಯತ್ನ ನಡೆಸಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಶಾಖೆ ಎಲ್ಲೆಲ್ಲಿ ನಡೀತಾ ಇದೆಯೋ, ಅದು ಸರ್ಕಾರಿ ಜಾಗ ಇರ್ಬೋದು, ಖಾಸಗಿ ಜಾಗ ಇರ್ಬೋದು, ನಿಲ್ಲಿಸಂಥ ಧೈರ್ಯ ನೀವು ಮಾಡಿದ್ರೆ ನಿಮ್ಮ ಸರ್ಕಾರ ನಿರ್ನಾಮ ಆಗೋಗುತ್ತೆ. ಇದಕ್ಕೆ ಮೂಲ ಕಾರಣ ಸಿದ್ದರಾಮಯ್ಯನವರೇ,
ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕಾ ಖರ್ಗೆ ಮತ್ತು ಹರಿಪ್ರಸಾದ್ ಕಾರಣ. ನಿಮ್ಮ ಮುಖ್ಯಮಂತ್ರಿ ಸ್ಥಾನ ತೆಗಿಸ್ಬೇಕು ಅನ್ನೋಂಥಕ್ಕೆ ಇವ್ರು ಕೊಟ್ಟಿರೋಂಥ ಸಲಹೆ ಇದು. ಜೋಪಾನವಾಗಿ ರಾಜಕಾರಣ ಮಾಡಿ. ಮನೆ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಕರಿ ಟೋಪಿ ಮನುಷ್ಯ MLA ಬಾಯಿ ಕಡೆ ಉಪಮುಖ್ಯಮಂತ್ರಿ ಹುದ್ದೆಗೂ ಕೂಡ ಗೌರವ ಕೊಡದೆ ಆ ಸ್ಥಾನದ ವಿಶೇಷತೆಯನ್ನು ಅರ್ಥ ಮಾಡಿಕೊಂಡೆ. ಅದು ಹಿಂದಿನ ಕಾಲದಲ್ಲಿ ಯಾವ ರೂಪದಲ್ಲಿದ್ದರೋ ಅದೇ ರೂಪದ ಭಾಷೆ ಇನ್ನೂ ಬಳಸ್ತಾ ಇದ್ದಾರೆ. ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವ ಕೊಡಬೇಕು. ಆ ದಿಕ್ಕಿನಲ್ಲಿ ಶಿವಕುಮಾರ್ ನಡ್ಕೊಡ್ಲಿ ಅನ್ನೋಂಥ ಮಾತು ಕೂಡ ಅವ್ರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಒಟ್ಟಾರೆ RSS ಸುದ್ದಿ ಬಂದರೆ ಬಂದು ನೋಡಿ, ನೀವೆಲ್ಲೆಲ್ಲಿ ಶಾಖೆ ನಡೀತಾ ಇದ್ದಾವೋ ಅದೆಲ್ಲ ನಿಲ್ಲಿಸಿ ನೋಡಿ, ನಿಮ್ಮ ಹತ್ರ ತಾಕತ್ತಿದ್ರೆ.